ಹಿರಿಯ ಸಾಹಿತಿ ಎಸ್.ಎಲ್. ಭೈರಪ್ಪ ಅವರು ಕಳೆದ ದಿನ ನಿಧನರಾಗಿದ್ದಾರೆ. ಅವ್ರನ್ನ ಕಳ್ಕೊಂಡು ಇಡೀ ರಾಜ್ಯವೇ ಬಡತನದಿಂದ ಕೂಡಿರುವಂಥದ್ದು. ಇದೀಗ ಅವರ ಅಂತಿಮ ದರ್ಶನಕ್ಕೆ ರವೀಂದ್ರ ಕಲಾಕ್ಷೇತ್ರದಲ್ಲಿ ಸಕಲ ವ್ಯವಸ್ಥೆ ಕೂಡ ಮಾಡಲಾಗ್ತಿದೆ. ನಮ್ಮ ಜೊತೆಗೆ ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂಥ ಜಗದೀಶ್ ಅವರು ಇದ್ದಾರೆ. ಅವ್ರನ್ನ ಮಾತಾಡಿಸಿ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯಕ್ರಿಯೆಯನ್ನು ಮಾಡಬೇಕು ಅಂತ ಏನು ಆದೇಶವನ್ನು ಹೊರಡಿಸಿದೆ. ಆದೇಶ ಹೊರಡಿಸಿದ ತಕ್ಷಣ ನಾವು ಕಾರ್ಯಪ್ರವೃತ್ತರಾಗಿ ಇಲ್ಲಿ ಸಾರ್ವಜನಿಕರಿಗೆ ಅಂತಿಮ ದರ್ಶನಕ್ಕೆ ರವೀಂದ್ರ ಕಲಾಕ್ಷೇತ್ರದಲ್ಲಿ ವ್ಯವಸ್ಥೆ ಮಾಡಬೇಕು ಅಂತ ನಿರ್ಧಾರ ಮಾಡಿ ನಾನು ಜಾಯಿಂಟ್ CP ಅವರು DCP ಅವರು ಡಿಸ್ಕಸ್ ಮಾಡಿ ಎಲ್ಲಿ ಈ ವ್ಯವಸ್ಥೆ ಮಾಡಬೇಕು, ಹೇಗೆ ಸಾರ್ವಜನಿಕರ ರಕ್ಷಣೆ ದೃಷ್ಟಿಯಿಂದ ಯಾವುದೆಲ್ಲ ಕ್ರಮಗಳನ್ನು ಜರುಗಿಸಬೇಕು ಅದೆಲ್ಲ ಚರ್ಚೆ ಮಾಡಿ ಈಗ ನಾವು ಈ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಇನ್ನೊಂದು 10 ನಿಮಿಷದಲ್ಲಿ ಪಾರ್ಥಿವ ಶರೀರ ಇಲ್ಲಿ ಬರ್ತಾ ಇದೆ. ಬಂದ ನಂತರ ಸಾರ್ವಜನಿಕರಿಗೆ ದರ್ಶನಕ್ಕೆ ಅವಕಾಶವನ್ನು ಮಾಡಿಕೊಡ್ತೀವಿ. 1 ಗಂಟೆಗೆ ಇಲ್ಲಿ 1 ಗಂಟೆವರೆಗೂ ದರ್ಶನಕ್ಕೆ ಅವಕಾಶ ಇದೆ. ಅದಾದ ನಂತರ ನಾವು ಮೈಸೂರಿಗೆ ಪಾರ್ಥಿವ ಶರೀರವನ್ನು ಕಳಿಸ್ಕೊಡ್ತೀವಿ. ಸುಮಾರು ಎಷ್ಟು ಜನ ಈ ಒಂದು ಅಂತಿಮ ದರ್ಶನಕ್ಕೆ ಬರುವಂತ ಸಾಧ್ಯತೆ ಇದೆ ಸರ್ ಅಂದಾಜು? ಈಗ ನಾವು ಅಂದಾಜು ಇಲ್ಲ, ಎಷ್ಟೇ ಜನ ಬಂದರೂ ಸಹ ಅದನ್ನ ಭದ್ರತಾ ದೃಷ್ಟಿಯಿಂದ ಏನೆಲ್ಲ ವ್ಯವಸ್ಥೆ ಮಾಡಬೇಕು, ಎಷ್ಟೇ ಜನ ಬಂದರೂ ಅದನ್ನ ಶಾಂತಿಯುತವಾಗಿ ದರ್ಶನ ಮಾಡೋದಕ್ಕೆ ಎಲ್ಲ ವ್ಯವಸ್ಥೆಯನ್ನ ಮಾಡಿದೆ. ಬೇರೆ ವಿವಿಧ ರಾಜ್ಯಗಳಿಂದ ಕೂಡ ಬರುವಂತ ಸಾಧ್ಯತೆ ಇದೆ, ಯಾಕಂದ್ರೆ ಅವರು ಇಡೀ ದೇಶಕ್ಕೂ ಕೂಡ ಮಾದರಿಯಾಗಿದ್ರು. ಬೇರೆ ದೇಶಗಳಿಂದ ಯಾರು ಬರುವಂತ ಸಾಧ್ಯತೆ ಇದೆಯಾ ಸರ್? ಅವ್ರಿಗೆ ಯಾವ ರೀತಿ ಪ್ರೋಟೋಕಾಲ್ ಇರುತ್ತೆ? ಈಗ ಸದ್ಯಕ್ಕಂತೂ ನಮಗೆ ಯಾರು ಬರ್ತಾ ಇದ್ದಾರೆ ಅಂತ ಲಿಸ್ಟ್ ಅಂತೂ ಬಂದಿಲ್ಲ. ಪ್ರೋಟೋಕಾಲ್ ಇಂದ ಡಿಪಾರ್ಟ್ಮೆಂಟ್ ಇಂದ ಏನಾದರೂ ಮಾಹಿತಿ ಬಂದ್ರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ನೋಡಲ್ ಅಧಿಕಾರಿಗಳ ಜೊತೆಗೆ ನಾವು ಕೋಆರ್ಡಿನೇಟ್ ಮಾಡಿಕೊಂಡು ಅವರಿಗೂ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡ್ತೀವಿ. ನೀವು ನೋಡ್ಬೋದು ಇಲ್ಲಿ VIP VVIPಗೆ ಸಪ್ರೇಟ್ ವ್ಯವಸ್ಥೆಯನ್ನ ಮಾಡಿದ್ದೀವಿ. ಅದಾದ ನಂತರ ಸಾರ್ವಜನಿಕರಿಗೆ ದರ್ಶನಕ್ಕೆ ಸಪ್ರೇಟ್ ಕ್ಯೂ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಯಾವುದೇ ರೀತಿ ಗೊಂದಲಕ್ಕೆ ಅವಕಾಶ ಇಲ್ಲದ ರೀತಿಯಲ್ಲಿ ಅಭಿಮಾನಿಗಳು ಬಂದು ಅಂತಿಮ ದರ್ಶನ ಪಡ್ಕೊಳ್ಳೋದಕ್ಕೆ ಎಲ್ಲ ವ್ಯವಸ್ಥೆಯನ್ನ ಸರ್ಕಾರ ಮಾಡಿದೆ. ಪ್ರಮುಖವಾಗಿ ಪೊಲೀಸ್ ಭದ್ರತೆ ಹೇಗಿದೆ ಸರ್ ಹೀಗೆ ಇಲ್ಲಿನ ಒಂದು ಸ್ಥಳಕ್ಕೆ? ನಿನ್ನೆ ಸಂಜೆ ನಾನು DCP ಅವರು ಸ್ಥಳ ತನಿಖೆ ಮಾಡಿ ಇಲ್ಲಿ ಯಾವ ರೀತಿ ಭದ್ರತಾ ವ್ಯವಸ್ಥೆಯನ್ನು ಒದಗಿಸಬೇಕು ಅನ್ನೋದನ್ನ ಚರ್ಚೆ ಮಾಡಿ ಎಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಮಾಡಬೇಕು, VIPಗಳು ಯಾವ ಕಡೆ ಬರಬೇಕು, VVIPಗಳು ಯಾವ ಕಡೆ ಬರಬೇಕು, ಸಾರ್ವಜನಿಕರಿಗೆ ಎಲ್ಲಿ ವ್ಯವಸ್ಥೆ ಮಾಡಬೇಕು, ಪಾರ್ಥಿವ ಶರೀರ ಎಲ್ಲಿಟ್ಟರೆ ಸಾರ್ವಜನಿಕರು ನೋಡ್ಲಿಕ್ಕೆ ಅನುಕೂಲ ಆಗ್ತದೆ, ಎಲ್ಲವನ್ನ ಚರ್ಚೆ ಮಾಡಿ ನಾವು ನಿರ್ಧಾರವನ್ನು ತೆಗೆದುಕೊಂಡಿದ್ವಿ. ಹಾಗಾಗಿ ಇಲ್ಲಿ ಭದ್ರತಾ ವ್ಯವಸ್ಥೆಯನ್ನ ತುಂಬಾ ಅಚ್ಚುಕಟ್ಟಾಗಿ ಜಾಯಿಂಟ್ CP ಅವರ ನೇತೃತ್ವದಲ್ಲಿ DCP ಅವರು ಅವರ ತಂಡ ಚೆನ್ನಾಗಿ